ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಒಂದು ಮನೆಯಲ್ಲಿ ಹುಟ್ಟಿದ ನಾವು ಒಂದೇ ತರಹ ಇರುವುದಿಲ್ಲ, ವಿಭಿನ್ನವಾಗಿರುತ್ತೇವೆ. ಇದಕ್ಕೆ ಕಾರಣವು ನಾವು ಜನ್ಮಿಸಿದ ರಾಶಿಯಾಗಿರುತ್ತದೆ. ನಾವು ಯಾವ ರಾಶಿಯಲ್ಲಿ ಹುಟ್ಟಿದ್ದೇವೆಯೋ ಆ ರಾಶಿಯ ಗುಣಲಕ್ಷಣಗಳು ನಮಗೆ ಬಂದಿರುತ್ತವೆ. ಪ್ರತಿಯೊಬ್ಬರ ನಡೆ, ನುಡಿ, ಆಕಾರ, ಆಹಾರ ಶೈಲಿ ಎಲ್ಲವೂ ಕೂಡ ತುಂಬ ವಿಭಿನ್ನವಾಗಿರುತ್ತದೆ. ನಾವು ಜನ್ಮಿಸಿದ ದಿನ ಚಂದ್ರನು ಯಾವ ರಾಶಿಯಲ್ಲಿರುತ್ತಾನೋ ಅದು ನಮ್ಮ ರಾಶಿಯಾಗಿರುತ್ತದೆ. 12 ರಾಶಿ ಚಕ್ರದಲ್ಲಿ 3ನೆಯ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಯ ಗುಣಲಕ್ಷಣಗಳನ್ನು ತಿಳಿಯೋಣ. ಮಿಥುನ ರಾಶಿ ಚಕ್ರದಲ್ಲಿ 3ನೆಯ ರಾಶಿ ಮಿಥುನ ರಾಶಿಯಾಗಿದೆ. ಮಿಥುನ ರಾಶಿಯ ಚಿಹ್ನೆ ಗಂಡು ಹೆಣ್ಣು ಒಟ್ಟಿಗೆ ಇರ್ತಕ್ಕಂಥ ಚಿತ್ರವಾಗಿದೆ. ಈ ರಾಶಿಯ ಅಧಿಪತಿ ಬುಧದೇವ ಎಂದು ಕರೆಯುತ್ತೇವೆ. ಮಿಥುನ ರಾಶಿಯ ಗುಣಧರ್ಮಗಳು. ಈ ಮಿಥುನ ರಾಶಿಯ ಜಾತಕರಲ್ಲಿ ನಾನು ಏನೋ ಮಾಡುತ್ತೇನೆ ಎಂಬ ಆಲೋಚನೆ ಮೇಲೆ ಯಾವಾಗಲೂ ಗಮನವನ್ನಿಟ್ಟಿರುತ್ತಾರೆ. ಈ ನಿಮ್ಮ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ನಿಮ್ಮ ಬುದ್ಧಿ ತುಂಬ ಶ್ರೇಷ್ಠ ಮಟ್ಟದಲ್ಲಿರುತ್ತದೆ. ನಿಮ್ಮ ಬುದ್ಧಿಗೆ ತುಂಬ ಬೆಲೆ ಇದೆ. ನೀವು ಪ್ರಭಾವಶಾಲಿ ಮಾತುಗಾರರು ಕೂಡ ಆಗಿರ್ತೀರಿ. ನಿಮ್ಮ ಬುದ್ಧಿಗೆ ತುಂಬ ಜನ ಆಕರ್ಷಿತರಾಗುತ್ತಾರೆ. ನೀವು ಜ್ಞಾನಚಿಂತಕರು ಆಗಿರುತ್ತೀರಿ. ನಿಮ್ಮ ಸ್ವಾಮಿ ಅಂದರೆ ಬುಧನು ಶೂರತ್ವವಿಲ್ಲದ ಗ್ರಹವಾಗಿರುತ್ತಾನೆ. ಆದ್ದರಿಂದ ನೀವು ಕೂಡ ಶೂರತ್ವವಿಲ್ಲದವರಾಗಿರುತ್ತೀರಿ. ಆದ್ದರಿಂದ ನೀವು ಓರ್ವ ಮಿತ್ರನ ಸಹಾಯದಿಂದ ನೀವು ಸರ್ವಶಕ್ತಿವಂತರಾಗಿ ಮಿಂಚುತ್ತೀರಿ. ಮನಸ್ಸು ತುಂಬ ಚಂಚಲ ಸ್ವಭಾವದವರಾಗಿರುತ್ತೀರಿ. ನಿಮ್ಮಲ್ಲಿ ಸೌಮ್ಯವಾಗಿರ್ತಕ್ಕಂಥ ಗುಣ ಮತ್ತು ಶಾಂತವಾದ ಸ್ವಭಾವ ತುಂಬಿ ತುಳುಕುತ್ತದೆ. ನೀವು ತುಂಬ ಚತುರರು ಮತ್ತು ತುಂಬ ವಾಚಾಳಿಗಳು ಕೂಡ ಆಗಿರ್ತೀರಿ. ನೀವು ಜೀವನದಲ್ಲಿ ಆಶಾವಾದಿಗಳಾಗಿರುತ್ತೀರಿ. ಎಲ್ಲರನ್ನು ಆಕರ್ಷಿಸುವಂಥ ವ್ಯಕ್ತಿತ್ವ ನಿಮ್ಮಲ್ಲಿರುತ್ತದೆ. ನೀವು ಉತ್ತಮ ವಿದ್ಯೆಯನ್ನು ಪಡೆದಿರುತ್ತೀರಿ. ಸಾಹಸ ಕಾರ್ಯಗಳನ್ನು ಮಾಡಲು ತುದಿಗಾಲಲ್ಲೇ ನಿಂತಿರ್ತೀರಿ. ಆಳವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡದೆ ಯಾವ ಕೆಲಸಕ್ಕೂ ನೀವು ಕೈ ಹಾಕುವವರಲ್ಲ. ಈ ಮಿಥುನ ರಾಶಿಯ ನಿಮಗೆ ಗ್ರಹಣ ಶಕ್ತಿ ತುಂಬ ಅದ್ಭುತವಾಗಿರುತ್ತೆ. ನಿಮಗೆ ಕೋಪ ಬರುವುದಿಲ್ಲ. ಒಂದು ವೇಳೆ ಕೋಪ ಬಂದರೆ ವಿರೋಧಿಗಳನ್ನು ಕೊನೆಗಾಣಿಸುವವರೆವಿಗೂ ಬಿಡುವವರು ನೀವಲ್ಲ. ನೀವು ಯಾವುದಾದರೊಂದು ಹೊಸ ಯೋಜನೆಯನ್ನು ಸದಾಕಾಲ ಚಿಂತಿಸುತ್ತಲೇ ಇರುತ್ತೀರಿ. ನಿಮ್ಮ ವಿವಾಹ ಜೀವನದಲ್ಲಿ ಒಮ್ಮೊಮ್ಮೆ ಸ್ವಲ್ಪ ವ್ಯತ್ಯಯ ಕಂಡುಬರಬಹುದು. ಅದಕ್ಕೆ ಜಾಗ್ರತೆಯನ್ನು ವಹಿಸಬೇಕು. ನೀವು ಯಾವಾಗಲೂ ಸುತ್ತಾಟ ತಿರುಗಾಟದಲ್ಲೇ ಇರುತ್ತೀರಿ. ಅತಿ ಸುಂದರವಾದ ಪ್ರಕೃತಿಯ ತಾಣಗಳನ್ನು ನೀವು ಇಷ್ಟಪಡುತ್ತೀರಿ.
ನೀವು ಏಕಾಂತವನ್ನು ತುಂಬ ಇಷ್ಟಪಡ್ತೀರಿ. ನೀವು ಮೋಸಗೊಳಿಸ್ತಕ್ಕಂಥ ಭಾವನೆಗಳಿಗೆ ಒಳಗಾಗ್ತೀರಿ. ನೀವು ಗಣಿತ ತಜ್ಞರೂ ಕೂಡ ಆಗಿರ್ತೀರಿ. ಜ್ಯೋತಿಷ್ಯದ ಬಗ್ಗೆ ನಿಮಗೆ ಸ್ವಲ್ಪ ಅನುಭವ ಕೂಡ ಇರುತ್ತೆ. ನೀವು ಬಾಹ್ಯಾಕಾಶದ ಬಗ್ಗೆ ತುಂಬ ಆಸಕ್ತಿ ಉಳ್ಳವರು ಕೂಡ ಆಗಿರ್ತೀರಿ. ನೀವು ವಿಜ್ಞಾನಿಗಳು ಕೂಡ ಆಗಬಹುದಾಗಿದೆ. ನೀವು ಉತ್ತಮ ರಾಜಕಾರಣ ಮಾಡ್ತಕ್ಕಂಥ ದುರಂಧರರು ಕೂಡ ಆಗಿರ್ತೀರಿ. ಏಕಕಾಲದಲ್ಲಿ 2-3 ಕೆಲಸಗಳನ್ನು ಮಾಡಿ ಮುಗಿಸುವಂಥ ಶಕ್ತಿವಂತರು ಕೂಡ ನೀವಾಗಿರ್ತೀರಿ. ನೀವು ಯಾವುದೇ ಪಾಲುದಾರಿಕೆಯನ್ನು ಮಾಡಿದರೂ ಕೂಡ ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ನೀವು ಬರವಣಿಗೆಯ ಮೂಲಕ ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳುವವರು ಕೂಡ ಆಗಿರ್ತೀರಿ. ನೀವು ಉತ್ತಮವಾಗಿರ್ತಕ್ಕಂಥ ಸಾಹಿತ್ಯ ರಚನೆಯನ್ನು ಕೂಡ ಮಾಡ್ತೀರಿ. ಉತ್ತಮ ಪತ್ರಕರ್ತರು ಕೂಡ ನೀವು ಆಗಬಹುದಾಗಿದೆ. ನೀವು ಭಾವನಾತ್ಮಕವಾಗಿ ಕವಿಗಳಾಗಿರ್ತೀರಿ. ನಿಮ್ಮಲ್ಲಿ ಇರುವ ಶಕ್ತಿಯನ್ನು ನೀವು ಅರಿತಿದ್ದೇ ಆದರೆ ಆಧ್ಯಾತ್ಮಿಕತೆ ನಿಮ್ಮಲ್ಲಿ ಅರಿದು ಉತ್ತುಂಗಕ್ಕೆ ಏರುತ್ತೀರಿ. ಬುಧನ ರಾಶಿಯ ನೀವು ಅಚಲವಾದ ಭದ್ರ ದಾರಿಯಲ್ಲಿ ಹೋಗಿ ಶಿಖರವನ್ನೇರಿ ರಾರಾಜಿಸುತ್ತೀರಿ. ಶುಭವಾಗಲಿ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.